ನಾನು ಇನ್ಮೇಲೆ ಯಾವುದೇ ರೀತಿ ವ್ಲಾಗ್ ಏನು ಮಾಡಲ್ಲ. ಹಾಯ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಈ ವ್ಲಾಗು ಅಪ್ಪಾಜಿ ಅವ್ರ ಮನೆ ಸೊಪ್ಪು ಮುರ್ತಿದ್ರಲ್ಲ ಅವತ್ತಿನ ವ್ಲಾಗು. ಇನ್ನು ಅವತ್ತು ಆಳುಗಳು ಸಹ ಊಟ ಕೊಡಬೇಕಾಗಿರೋದ್ರಿಂದ ನಾನು ಎದ್ದಿದ್ದು ಇಷ್ಟ ಆಗೋಗಿತ್ತು. ಇನ್ನು ಅಮ್ಮ ಬೇರೆ ಬೇಗ ಬೇಗ ಬಡ್ಕೊಳ್ತಾನೆ ಇದ್ರು, ಎದ್ದೇಳು ಅಂತ. ಫೈನಲಾಗಿ ಎದ್ದು ಬೇಗ ಬೇಗ ವೆಜಿಟೇಬಲ್ ಎಲ್ಲ ಕಟ್ ಮಾಡಿಕೊಂಡು ಪಲಾವ್ಗೆ ಅಂತ ಹೇಳಿ ಇಲ್ಲಿ ಮಾಡ್ಕೊಳ್ತಿದ್ದೆ. ನನಗೆ ಚಿಕ್ಕ ಪುಟ್ಟ ಹೆಲ್ಪ್ ಸಹ ನನ್ನ ಮಗ ಮಾಡ್ತಿದ್ದ. ನೀರು ತಂದು ಕೊಡೋದು, ಚಿಕ್ಕದು ಏನಾದ್ರು ಇರುತ್ತಲ್ಲ ಅದು. ಇನ್ನು ಅವ್ರು ಬಂದಮೇಲೆ ಎಲ್ರಿಗೂ ಊಟ ಕೊಟ್ಟು ನಾವು ಕೂಡ ಊಟ ಮಾಡಿ, ಇನ್ನು ಆಲ್ರೆಡಿ ಅವ್ರಿಗೆ ಟೀ ಮಾಡಿಕೊಡೋ ಟೈಮ್ ಆಗೇ ಹೋಯಿತು. ಅದ್ರ ಮಧ್ಯೆ ಈ ಮಳೆ ಬೇರೆ ಮಧ್ಯ ಬಂದು ಸೊಪ್ಪು ಕಟ್ಟಾಕಿ ಕೊಡ್ತಿರ್ಲಿಲ್ಲ. ಇನ್ನು ಅವ್ರಿಗೆಲ್ಲ ಹೋಗಿ ಟೀ ಕೊಟ್ಟು ಬಂದೆ. ನಾನು ಇನ್ಮೇಲೆ ವ್ಲಾಗ್ ಏನು ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕಪ್ಪ ಅಂದರೆ ನನ್ನ ವೀಡಿಯೋಸಲ್ಲಿ ವ್ಯೂಸ್ ಹೋಗ್ತಿದೆ, ಬಟ್ ಫಾಲೋನೇ ಆಗ್ತಿಲ್ಲ. ಹಾಗಾಗಿ ನನಗೂ ಕೂಡ ಬೇಜಾರಾಗ್ಬಿಟ್ಟಿದೆ. ನಮಗೆ ಲೈಕ್, ಕಮೆಂಟು ಮತ್ತು ಫಾಲೋ ಆದರೆ ನಮಗೂ ಇನ್ನಷ್ಟು ವೀಡಿಯೋಸ್ನ ಮಾಡೋಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಬಟ್ ವ್ಯೂಸು ಆಗ್ತಿದೆ, ಫಾಲೋನೇ ಆಗ್ತಿಲ್ಲ. ಹಾಗಾಗಿ ಬೇಜಾರಾಗ್ಬಿಟ್ಟು ನನ್ನ ಮೇಲೆ ಇನ್ಮೇಲೆ ವ್ಲಾಗ್ ಮಾಡೋದು ಬೇಡ ಅಂತ ಅಂದ್ಕೊಬಿಟ್ಟಿದ್ದೀನಿ. ಹಂಗಂತ ಅಂದ್ಕೊಬಿಟ್ರ ಚಾನ್ಸೇ ಇಲ್ಲ. ಅಷ್ಟೆಲ್ಲ ಆಗ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. 10 ಜನದಲ್ಲಿ ನನ್ನ ವ್ಲಾಗ್ 2-3 ಜನಕ್ಕಾದರೂ ಇಷ್ಟ ಆಗೇ ಆಗುತ್ತಲ್ವ. ಅವ್ರಿಗೋಸ್ಕರನಾದರೂ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಮತ್ತು ನನ್ನ ವ್ಲಾಗ್ಗಳಲ್ಲಿ ಏನಿರುತ್ತೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತೇ ಇರುತ್ತೆ. ಸ್ವಲ್ಪ ಟೈಲರಿಂಗ್ದು, ಸ್ಟಿಚಿಂಗ್ ಇರುತ್ತೆ, ಮತ್ತು ಮಾಮೂಲಿ ಹೌಸ್ ವೈಫು ಮತ್ತು ವಿಲೇಜ್ ಲೈಫ್ ಸ್ಟೈಲ್ ಆಗಿರೋದ್ರಿಂದ ಇಷ್ಟಿರುತ್ತೆ. ಇನ್ನೇನಾದರೂ ಹೆಚ್ಚಾಗಿ ಬೇಕಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಆದಷ್ಟು ಅದೇ ಥರದ ವ್ಲಾಗ್ಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ಜಾಸ್ತಿ ಇಷ್ಟ ಆಗಿದೆ ಒಂದು ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಬಾಯ್.